ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ, ಯಾಕಂದರೆ ನಾನು ಚೆನ್ನಾಗಿದ್ದೀನಿ ಅದಕ್ಕೋಸ್ಕರ. ಆ್ಯಂಡ್ ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸ್ ಡೇ ಬೈ ಡೇ ಜಾಸ್ತಿ ಆಗ್ತಿರೋದ್ರಿಂದ ಅದನ್ನು ನೋಡಿ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು, ಇನ್ನೂ ಜಾಸ್ತಿ ಅಪ್ಲೋಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡ್ತಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಸೊ ನಂಗೆ ಅದು ಇನ್ನೂ ತುಂಬ ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಫ್ಯಾಮಿಲಿ ಆ್ಯಂಡ್ ಐ ಲವ್ ಯು. ಆ್ಯಂಡ್ ನಾನಿವತ್ತು ಚಾಯ್ ಹೌಸ್ ವಿಸಿಟ್ ಮಾಡಿದ್ದೆ. ಆ್ಯಕ್ಚುಲಿ ಚಾಯ್ ಹೌಸಲ್ಲಿ ಕಾಫಿ ಆರ್ಡರ್ ಮಾಡಿದ್ದೆ, ಬಟ್ ಇಟ್ ಟುಕ್ ವೆರಿ ಟೈಮ್, ಅಂದರೆ 30 ಮಿನಿಟ್ಸ್ ಸಮಥಿಂಗ್ ಆ ಥರ ತೊಗೊಂಡ್ರು. ಬಟ್ ದ ಟೇಸ್ಟ್ ವಾಸ್ ಗುಡ್, ದ ಆ್ಯಂಬಿಯನ್ಸ್ ಆರ್ ಗುಡ್, ಬಟ್ ದ ಸರ್ವಿಸ್ ಟೈಮಿಂಗ್ ಇಸ್ ನಾಟ್ ಓಕೆ. ಆ್ಯಂಡ್ ಅದಾದಮೇಲೆ ನಾನು ಮೂವಿ ನೋಡೋಣ ಅಂತ ಹೋದೆ, ವೇರ್ ಡಾಲಿ ಧನಂಜಯ್ ಅವರ ಮೂವಿ ನೋಡೋದಕ್ಕೆ ಅಂತ ಹೋಗಿದ್ದೆ. ಬಟ್ ನಾನು ಮುಂಚೆನೇ ರೀಚ್ ಆಗಿಬಿಟ್ಟಿದ್ದೆ, ಅರೌಂಡ್ 30 ಮಿನಿಟ್ಸ್ ಮುಂಚೆನೇ ರೀಚ್ ಆಗಿಬಿಟ್ಟಿದ್ದೆ. ಏನು ಮಾಡೋದು ಅಂತ ಗೊತ್ತಿಲ್ದಿರ ಸುಮ್ಮನೆ ವೀಡಿಯೋ ಮಾಡಿಕೊಂಡು ಹುಚ್ಚಿ ಥರ ಆಡ್ಕೊಂಡು ಇದ್ದೆ. ಬಟ್ ಐ ಡೋಂಟ್ ನೋ ಎಲ್ರಿ ಏನು ಅಂದ್ಕೊಂಡ್ರು ಅಂತಲೇ ಗೊತ್ತಿಲ್ಲ ಅಲ್ಲಿ ಜನ. ಬಟ್ ಸ್ಟಿಲ್ ಐ ಜಸ್ಟ್ ಎಂಜಾಯ್ಡ್ ಮೇಕಿಂಗ್ ದ ವೀಡಿಯೋಸ್ ಓವರ್ ದೇರ್ ಆ್ಯಂಡ್ ಟೇಕಿಂಗ್ ಮೈ ಸೆಲ್ಫೀಸ್. ಸೊ ಬೋರಿಂಗ್ ಆಗ್ತಾಯಿತ್ತು, ಅದಕ್ಕೋಸ್ಕರ ವೀಡಿಯೋಸು ಅದೆಲ್ಲ ಮಾಡಿಕೊಂಡೆ. ಸೊ ಫೈನಲಿ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಒಳಗಡೆ ಹೋದು ಪಾಪ್ಕಾರ್ನ್ ಒಂದು ಕೋಕ್ ತಗೊಂಡು ಎಂಟ್ರಿ ಆದೆ. ನೀವೇ ನೋಡಿ ನಾನು ಏನು ಮಾಡ್ತಾಯಿದ್ದೀರಿ ಅಂತ. A day that I'll know setting mist by L'Oreal Paris. Locked in makeup after 36-hour wear. Resist. You're worth it. ನನ್ನ ಬಗ್ಗೆ ಯಾರು ಜಾಯಿಂಟ್ ಪೇಜ್ ಇಲ್ಲ. ಬೋರಿಂಗ್ ನಾನು ಕೇಳಿದೆ ಡಾಕ್ಟರ್ ಆಫ್ ಟ್ರೈ ಮಾಡಿ. ನಾನು ಆ್ಯಡ್ ನೋಡ್ತಾ ಇದ್ದೀನಿ. ಆ್ಯಡ್ ಇದುವೇ ನೋಡಿ ಸಮಸ್ಯೆ, ಎಲ್ರಿಗೂ ಗೊತ್ತು. ಡಾಕ್ಟರ್ ಮನೇಲಿ ನೋಡೋದಲ್ದೆ ಆ್ಯಡ್ನ ಇಲ್ಲಿ ಬಂದಿನೂ ಆ್ಯಡ್ ನೋಡಬೇಕು. ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾರೋ ತುಂಬ ಬೇಗ ಬಂದ್ಬಿಟ್ಟಿದ್ದಾರೆ. ನಾವು ಹೆಣ್ಮಕ್ಳು ಮಿರರ್ ನೋಡಿದ್ಮೇಲೆ ಸ್ನ್ಯಾಪ್ ತೊಗೊಳ್ದೇ ಇರ್ತೀವ. ತೊಗೊಳ್ಬೇಕಾದ್ರೆ ಈ ಆಂಟಿ ಬಂದು ಡಿಸ್ಟರ್ಬ್ ಮಾಡ್ರು. ನಾನು ತುಂಬ ಡಿಸಪಾಯಿಂಟ್ ಆಯಿತು ಗಾಯ್ಸ್. ಜೀವನ ಕೆಲಸ ಮುಗಿಸ್ಕೊಂಡು ಫೋನ್ ಹಾಕೈತಿ. ಅಮ್ಮ ನೀವೇ ಬರಕ್ ಹೋದ್ರಿ, ಕೊತ್ತಂಬರಿ ಸೊಪ್ಪು ನಾನೇ ತರ್ತಾ ಇದ್ದೆ. Shaken ಆದ್ಮೇಲೆ ಈ ಮೂವಿ ಕಾಮಿಡಿ ಬೇಸ್ಡ್ ಆಗಿದೆ ಆ್ಯಂಡ್ ವ್ಯಾಲ್ಯೂಸು ಅಷ್ಟೇ ಚೆನ್ನಾಗಿದೆ. ಹೊಸ ಪ್ರತಿಭೆಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಟ್ ಇಸ್ ವೆರಿ ನೈಸ್. ಕನ್ನಡ ಮೂವಿನ ಉಳಿಸಿ ಬೆಳೆಸಿ, ಸೊ ಸಪೋರ್ಟ್ ಮಾಡಿ. ಒಂದ್ಸತಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಮೂವಿ ಮುಗಿಸ್ಕೊಂಡು ನಾನು ಬೆಸ್ಟೋ ಕ್ಲೇ ಪಾಟಿಗೆ ಬಂದಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸು, ಅಲ್ಲಿರೋ ಪಾಟ್ರೀಸು, ತುಂಬ ವೆರೈಟೀಸ್ ಎಲ್ಲ ಇತ್ತು ಕಲರ್ ಮಾಡೋದಕ್ಕೆ. ಬಟ್ ನನಗೆ ಯಾವುದೂ ಕಲೆಕ್ಷನ್ ಸಿಕ್ಕಿರಲಿಲ್ಲ. ಸೊ ಜೀಪ್ ತೊಗೊಳ್ಳೋಣ ಅಂದ್ಬಿಟ್ಟು ಜೀಪ್ ತೊಗೊಂಡು ಒಂದೇ ಪೇಂಟ್ ಮಾಡ್ತಾಯಿದ್ದೆ. ಬಟ್ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ ಪೇಂಟ್ ಮಾಡೋದಕ್ಕೆ ನಾನು ಹೋದಾಗ ಇಟ್ ವಾಸ್ 5:15 ಅನಿಸುತ್ತೆ ನಾನು ಒಳಗಡೆ ಹೋಗಿದ್ದು. ಆ್ಯಂಡ್ ವೆನ್ ಐ ಕಮ್ ಅಲ್ವಾ, ಇಟ್ ವಾಸ್ ಲೈಕ್ ಅರೌಂಡ್ 9 ಅನಿಸುತ್ತೆ, 9:30 ಆಗಿತ್ತು. ಅಷ್ಟು ಚೆನ್ನಾಗಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಪೇಂಟಿಂಗ್ ಮಾಡಬೇಕಾದ್ರೆ ಒಂಥರ ರಿಫ್ರೆಶ್ ಅನಿಸುತ್ತೆ. ಪೇಂಟಿಂಗ್ ಇಷ್ಟ ಆಗೋರಿಗೆ ಇದು ಬೆಸ್ಟ್ ಪ್ಲೇಸ್ ಅನಿಸುತ್ತೆ, ಬಿಕಾಸ್ ಚೆನ್ನಾಗಿದೆ. ಆ್ಯಂಡ್ ಇದು ಜೀಪು ಆ್ಯಕ್ಚುಲಿ 800 ರುಪೀಸ್ ನಾನು ಪೇ ಮಾಡಿ ಸಪ್ರೇಟಾಗಿ ತೊಗೊಂಡಿದ್ದು. ನೀವು ಅಲ್ಲಿ ಹೋಗ್ತೀರಾ ಅಂತಂದರೆ ಇದಕ್ಕೆ ಸಪ್ರೇಟಾಗಿ ಪೇ ಮಾಡಿ ತೊಗೊಳ್ಬೇಕು. ತುಂಬ ಜನ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಏನು ಮಾಡ್ತಿದ್ದಾರೆ ಅದು ಹೇಳ್ತಿಲ್ಲ,
ಆ ಪಾಟು ನಿಮಗೆ ಪೇಂಟ್ ಮಾಡಬೇಕು ಅಂತಂದರೆ ನೀವು ಪೇ ಮಾಡಿ ತೊಗೊಳ್ಬೇಕು ಅಂತ. ಬಟ್ ನನಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಏನಾಗಿತ್ತು ಅಂದರೆ ಇಟ್ ವಾಸ್ ವಿ ಪೇಡ್ ಇಟ್ ಅರೌಂಡ್ 800 ರುಪೀಸ್. ಇದಕ್ಕೆ 880 ಅನಿಸುತ್ತೆ ನಾನು ಪೇ ಮಾಡಿದೆ. ಆ್ಯಂಡ್ ಅದಾದಮೇಲೆ ಪೇಂಟಿಂಗಿಗೆ ಸಪ್ರೇಟು, ಅಂದರೆ ಕಲರ್ಸ್ ಕೊಡ್ತಾರಲ್ವ ಅವರು ಕಲರ್ಸು, ಅದಕ್ಕೂ ಸಪ್ರೇಟ್ ಇರುತ್ತೆ. 4 ಕಲರ್ಸಿಗೆ 150 ಸಮಥಿಂಗ್ ಚಾರ್ಜ್ ಮಾಡ್ತಾರೆ. ಇನ್ನೂ ಒಂದು ಕಲರ್ 5 ಕಲರ್ ತೊಗೊಳ್ತಿದ್ದೀನ ಅಂದರೆ ಅದಕ್ಕೆ 50 ರುಪೀಸ್ ಆ್ಯಡ್ ಮಾಡ್ತಾರೆ. ಆ ಥರ ಪೇ ಮಾಡಬೇಕಾಗತ್ತೆ ನೀವು. ಆ್ಯಂಡ್ ನಾನು ಫುಡ್ಡಲ್ಲಿ ನೂಡಲ್ಸ್ ಚೈನೀಸ್ ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ಚೈನೀಸ್ ಅಂದರೆ ರಾಮನ್ ಆರ್ಡ್ರ್ ಮಾಡಿದ್ದೆ. ಇಟ್ ವಾಸ್ ವೆರಿ ಟೇಸ್ಟಲ್ಲಿ ಕಾಂಪ್ರಮೈಸ್ ಇರಲಿಲ್ಲ. ಬಟ್ ನಾನು ಹೋಗಿ 1 ಅವರ್ ಆದಮೇಲೆ ಅವರು ಆರ್ಡರ್ ತೊಗೊಂಡಿದ್ದು, ಅದು ಡಿಸಪಾಯಿಂಟ್ ಆಯಿತು. ಅದು ಬಿಟ್ಟರೆ ಟೇಸ್ಟು ಮತ್ತು ಅಲ್ಲಿ ಆ್ಯಂಬಿಯನ್ಸ್ ಆಗಿರಲಿ ಅಥವಾ ಪೇಂಟಿಂಗ್ ಮಾಡೋದಕ್ಕೂ ಟೇಬಲ್ಸು ಅಷ್ಟಿರಲ್ಲ ಗೈಸ್. ಬಿಕಾಸ್ ವೀಕೆಂಡ್ಸ್ ಯಾವತ್ತೂ ಹೋಗಬೇಡಿ. ವೀಕೆಂಡ್ಸ್ ತುಂಬ ಅಂದರೆ ತುಂಬ ರಶ್ ಇತ್ತು. ಮೇನ್ಲಾಗಿ ಮಾರ್ನಿಂಗ್ ಟೈಮ್ಸ್ ಯಾವತ್ತೂ ವಿಸಿಟ್ ಮಾಡಬೇಡಿ, ನೈಟ್ ವಿಸಿಟ್ ಮಾಡಿ. ಯಾಕಂದರೆ ನೈಟ್ ಟೈಮ್ ತುಂಬ ಖಾಲಿ ಇರುತ್ತೆ. ಸೊ ನೈಟು ವಿಸಿಟ್ ಮಾಡಿದ್ರೆ ಇಟ್ ಈಸ್ ಬೆಟರ್. ಬಿಕಾಸ್ ನೀವು ಹಂಗೆ ಆರಾಮಾಗೆ ಟೇಬಲ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಟೇಬಲ್ಗೋಸ್ಕರ ವೆಯ್ಟ್ ಮಾಡಿ ಆಮೇಲೆ ಟೇಬಲ್ ತೊಗೊಂಡು ಆಮೇಲೆ ಪೇಂಟಿಂಗ್ ಮಾಡ್ತೀನಿ ಅಂತಂದರೆ ಐ ಥಿಂಕ್ ವಿ ಸ್ಟಾರ್ಟೆಡ್ ನಾವು 5:15ಗೆ ಹೋದ್ವಿ. 5:15ಗೆ ಹೋಗಿದ್ದಕ್ಕೆ ನಾವು ಅರೌಂಡ್ 5:45 ಹಂಗೆ ಎಕ್ಸಾಕ್ಟಾಗಿ ನಾವು ಅಲ್ಲಿ ಕೂತ್ಕೊಂಡ್ವಿ. ಸೊ ಹೋಗಿ ಪಾಟ್ಸಲ್ಲಿ ನಾನು ಪಾಟಿ ಪೇಂಟಿಂಗ್ ಮಾಡೋದಕ್ಕೆ ಅಂತ ಸೆಲೆಕ್ಟ್ ಮಾಡ್ಕೊಂಬರೋ ಅಷ್ಟರಲ್ಲಿ 6 o'clock ಆಯಿತು. 6 o'clock ಆದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಪೇಂಟಿಂಗ್ ಸ್ಟಾರ್ಟ್ ಮಾಡಿದೆ. ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಫುಡ್ ಆರ್ಡ್ರ್ ತೊಗೊಳಕ್ಕೆ ಬಂದಿರಲಿಲ್ಲ ಅವರು. ನಾನು ಒಬ್ರಿಗೆ ಹೇಳಿದ್ದೆ ನನಗೆ ಫುಡ್ ಆರ್ಡ್ರ್ ತೊಗೊಂಡಿಲ್ಲ ಅವರು ಅಂತ. ಆಮೇಲೆ ಇನ್ನೊಂದು ಸತಿ ಓಕೆ ಮ್ಯಾಮ್ ಕಳಿಸ್ತೀನಿ ಅಂದ್ಬಿಟ್ಟು ಇನ್ನೂ ಲೇಟಾಗಿ ಕಳಿಸಿದ್ರು. ದ್ಯಾಟ್ ವಾಸ್ ವೆರಿ ಸ್ಯಾಡ್ ಅಬೌಟ್ ಇಟ್. ಆ್ಯಂಡ್ ದಿಸ್ ಇಸ್ ದ ಫೈನಲ್ ಲುಕ್ ನಾನು ಮಾಡಿರೋ ಪೇಂಟಿಂಗು. ಕ್ಯೂಟಾಗಿದೆ ಅಲ್ವಾ? ಚಿಕ್ಕ ಮಕ್ಳಿಗೆ ಇದು ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ನನಗೆ ಇಷ್ಟ ಆಯಿತು ಇದನ್ನು ಮಾಡೋದಕ್ಕೆ. ಇಟ್ಸ್ ಮೈ ಓನ್ ಕ್ರಿಯೇಷನ್. ಚೆನ್ನಾಗಿದೆಯಾ ಪೇಂಟ್ ಮಾಡಿರೋದು? ಸೊ ನೋಡ್ಬೋದು, ನಾನು ಬಂದಾಗ ತುಂಬ ಬೆಳಕಿತ್ತು. ನಾನು ಹೋಗಬೇಕಾದ್ರೆ ನೈಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿ ಇದು ನೈಟ್ ಆ್ಯಕ್ಚುಲಿ ಬ್ಯೂಟಿಫುಲ್ಲಾಗಿ ಕಾಣೋದು. ಮಾರ್ನಿಂಗ್ ಟೈಮ್ ನಿಮ್ಗೆ ಅಷ್ಟು ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇವತ್ತು ನನಗೆ ಇದೊಂದು ಅನಿಸಿತ್ತು, ಬೆಳಗ್ಗೆ ನಾನು ಅಂದ್ಕೊಂಡಿದ್ದೆ ಇವತ್ತು ನನ್ನ ಫ್ರೆಂಡ್ ಸೂಫಿಯಾ ಬರ್ಬೋದಾ ಈ ಪ್ಲೇಸಿಗೆ ಅಂತ. ಅನ್ಫಾರ್ಚುನೇಟ್ ಗೊತ್ತಿಲ್ಲ, ಬಟ್ ಶಿ ಕೇಮ್. Follow my girl Sushmita. See, this is my friend who will studying in degree college. Which college? Shooty college. After a long time, we are meeting together, and she have come for a collab, guys. Look at her, how much she have grown. Very pretty girl. And she's my friend. My school friend and my college friend. All together. ಮೀಟ್ ಮಾಡಿ ತುಂಬ ಖುಷಿ ಆಯಿತು ನನ್ನ ಕಾಲೇಜ್ ಫ್ರೆಂಡ್ನ. ಆ್ಯಂಡ್ ಗೈಸ್, ನೀವು ಏನು ಅಂದ್ಕೊಳ್ತೀರ ಗೊತ್ತಾ, ಕಾಲೇಜ್ ಆದಮೇಲೆ ಮೀಟ್ ಮಾಡ್ತೀವಿ, ಯಾವಾಗ ಮೀಟ್ ಮಾಡ್ತೀವಿ? ನೋ, ವಿ ಆರ್ ನಾಟ್ ಮೀಟಿಂಗ್. ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ, ಅದಾಗೋದೇ ಇಲ್ಲ. ಸೊ ಗೋ ಮೀಟ್ ಯುವರ್ ಫ್ರೆಂಡ್. ಇಟ್ಸ್ ಜಸ್ಟ್ ಒನ್ ಲೈಫ್ ಗೈಸ್. ಎಂಜಾಯ್ ಮಾಡಿ. ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡ್ತಿದ್ದೀರ ಅಂತ ನಂಗೆ ಗೊತ್ತು. ಸೊ ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಲೆಟ್ಸ್ ಮೀಟ್ ಅಪ್ ಸೂನ್. So thank you for watching. Bye bye guys.